ಬೆಂಗಳೂರಲ್ಲಿ ನಿವೃತ್ತ ಡಿಜಿ ಮತ್ತು ಐಜಿಪಿ ಓಂ ಪ್ರಕಾಶ್ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಜಡ್ಜ್ ಮುಂದೆ ಹಾಜರಾಗಿದ್ದಾರೆ. ಓಂ ಪ್ರಕಾಶ್ ಪತ್ನಿ ಪಲ್ಲವಿಯನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಾಗಿದೆ. ಚಿಕ್ಕಬಾಣಾವರದಲ್ಲಿ ಇರುವ ಜಡ್ಜ್ ಲತಾದೇವಿ ನಿವಾಸದಲ್ಲಿ ಹಾಜರುಪಡಿಸಲಾಗಿದೆ. ಬೆಂಗಳೂರಿನ 39ನೇ ಎಸಿಎಂಎಂ ಜಡ್ಜ್ ಲತಾದೇವಿ ಅವರ ನಿವಾಸದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ಜಡ್ಜ್ ಮುಂದೆ ಹಾಜರಿಗೂ ಮುನ್ನ ಮೆಡಿಕಲ್ ಟೆಸ್ಟ್ ಮಾಡಿಸಲಾಯಿತು. ಜಯನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಲಾಯಿತು. ಮೆಡಿಕಲ್ ಟೆಸ್ಟ್ಗೂ ಮುನ್ನ ಆರೋಪಿ ಕರೆದೊಯ್ದು ಮಹಜರು ನಡೆಸಲಾಯಿತು. ಕೊಲೆ ನಡೆದ ಮನೆಯಲ್ಲಿ ಮಹಜರು ನಡೆಸಿದ್ದ ಪೊಲೀಸರು. ಇವತ್ತು ಎಲ್ಲ ಪ್ರೊಸೆಸ್ ಆಗಿರುವಂಥದ್ದು. ಇವತ್ತು ಬೆಳಗ್ಗೆ ಕೊಲೆ ನಡೆದಂಥ ಮನೆಯಲ್ಲಿ ಇಬ್ಬರನ್ನು ಕೂಡ ಕರ್ಕೊಂಡು ಹೋಗಿ ಮಹಜರು ನಡೆಸ್ತಾರೆ ಪೊಲೀಸರು. ಅದಾದ ನಂತರ ಜಯನಗರದ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಯಿತು. ಅಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಯಿತು. ಈಗ ಸದ್ಯಕ್ಕೆ ಪೊಲೀಸರು ಜಡ್ಜ್ ನಿವಾಸಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಜಡ್ಜ್ ಮುಂದೆ ಹಾಜರಾಗಿದ್ದಾರೆ. ಚಿಕ್ಕಬಾಣಾವರದಲ್ಲಿರುವಂತಹ ಜಡ್ಜ್ ಲತಾದೇವಿ ಅವರ ನಿವಾಸಕ್ಕೆ ಹಾಜರುಪಡಿಸಲಾಗಿದೆ. ಇಲ್ಲಿ ಮುಂದೆ ಪೊಲೀಸರ ವಶಕ್ಕೆ ನೀಡಲಾಗುತ್ತಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗುತ್ತಾ ಅನ್ನೋದನ್ನು ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ಗಮನಿಸ್ತಾ ಇದ್ವಿ ಸದ್ಯಕ್ಕೆ ನ್ಯಾಯಾಧೀಶರ ನಿವಾಸಕ್ಕೆ ಓಂ ಪ್ರಕಾಶ್ ಅವರ ಪತ್ನಿಯನ್ನು ಕರ್ಕೊಂಡು ಹೋಗಲಾಗಿರುವಂಥದ್ದು. ಇನ್ನು ಇವತ್ತು ಏನೆಲ್ಲ ಬೆಳಗ್ಗಿಂದ ಏನೆಲ್ಲ ಆಯಿತು, ಅದ್ರ ಜೊತೆಗೆ ಈಗ ಪೊಲೀಸರು ತಮ್ಮ ವಶಕ್ಕೆ ಕೇಳುವಂಥ ಸಾಧ್ಯತೆ ಇದೆಯಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂಥ ಸಾಧ್ಯತೆ ಇದೆಯಾ, ಏನೆಲ್ಲ ಆಗ್ಬೋದು? ಶಮಂತ್, ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ಅವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರ ಪತ್ನಿ ಅವರನ್ನ ಈಗಾಗಲೇ ಜಡ್ಜ್ ನಿವಾಸಕ್ಕೆ ಕರೆತಂದಿರ್ತಕ್ಕಂಥದ್ದು. ಪಲ್ಲವಿ ಓಂ ಪ್ರಕಾಶ್ ಅವರನ್ನ ಮೊದಲಿಗೆ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿದ್ರು. ಜಯನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರಿಗೆ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಯಿತು. ತದನಂತರದಲ್ಲಿ ಅಲ್ಲಿಂದ ಚಿಕ್ಕಬಾಣಾವರದಲ್ಲಿರ್ತಕ್ಕಂಥ 39ನೇ ಎಸಿಎಂ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಕ್ಕಂಥ ಲತಾದೇವಿ ಅವರ ನಿವಾಸಕ್ಕೆ ಕರೆತಂದು HSRನ ಲೇಔಟ್ ಪೊಲೀಸರು ಈಗಾಗಲೇ ಹಾಜರುಪಡಿಸಿದ್ದಾರೆ. ಬಹುತೇಕ ಅವರನ್ನು ಪೊಲೀಸ್ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆಗಳು ಇಲ್ಲ ಅಂತ ಹೇಳಲಾಗ್ತಿದೆ. ತದನಂತರದಲ್ಲಿ ಅವರು ಜೆಸಿಗೆ ಅಂದರೆ ನ್ಯಾಯಾಂಗ ಬಂಧನಕ್ಕೆ ಆರೋಪಿ ಪಲ್ಲವಿ ಅವರನ್ನು ಒಪ್ಪಿಸುವಂಥ ಸಾಧ್ಯತೆಗಳು ಇರತಕ್ಕಂಥದ್ದು. ಈ ಬಗ್ಗೆ ನ್ಯಾಯಾಧೀಶರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆದೇಶವನ್ನು ಕೂಡ ಮಾಡಲಿದ್ದಾರೆ. ಅಂದರೆ ಆರೋಪಿಯನ್ನ ಬಂಧಿಸಿದಂಥ ಬಳಿಕ 24 ಗಂಟೆಯ ಒಳಗೆ ಅವರನ್ನು ಕರೆದುಕೊಂಡು ಹೋಗಿ ಸಂಬಂಧಪಟ್ಟಂತ ಮ್ಯಾಜಿಸ್ಟ್ರೇಟ್ನ ಎದುರುಗಡೆ ಹಾಜರುಪಡಿಸಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ HSR ಲೇಔಟ್ ಪೊಲೀಸರು ಕೃತ್ಯ ನಡೆದಂಥ ಘಟನೆಯ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಮಹಜರು ಪ್ರಕ್ರಿಯೆಯನ್ನು ಕೂಡ ಪೂರ್ಣಗೊಳಿಸಿರ್ತಕ್ಕಂಥದ್ದು. ಈಗಾಗಲೇ ಡಿಜಿಐಜಿಪಿ ಆಗಿದ್ದಂತಹ ಓಂ ಪ್ರಕಾಶ್ ಅವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹತ್ಯೆ ಕೇಸನ್ನು CCBಗೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಬಹುತೇಕ HSR ಲೇಔಟ್ ಪೊಲೀಸರು ಕಸ್ಟಡಿಗೆ ಪಡೆದುಕೊಳ್ಳುವುದು ಸಾಧ್ಯತೆಗಳು ಇಲ್ಲ ಅಂತ ಹೇಳಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂಥ ಆದೇಶವನ್ನು ಮಾಡುವಂಥ ಸಾಧ್ಯತೆಗಳು ಇರತಕ್ಕಂಥದ್ದು. ಆ ಬಳಿಕ ಆದೇಶವೇನಾದರೂ ಆದರೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರೆ ಪಲ್ಲವಿ ಓಂ ಪ್ರಕಾಶ್ ಅವರನ್ನ ಜಡ್ಜ್ ನಿವಾಸದಿಂದ ನೇರವಾಗಿ ಪರಪ್ಪನಾಗ್ರಹಾರ ಜೈಲಿಗೆ ಕರೆದುಕೊಂಡು ಹೋಗುವಂಥ ಸಾಧ್ಯತೆಗಳು ಬೆಂಗಳೂರಿನಲ್ಲಿ ನಿವೃತ್ತ ಡಿಜಿ ಮತ್ತು ಐಜಿಪಿ ಓಂ ಪ್ರಕಾಶ್ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರ ಮುಂದೆ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಹಾಗೆ ಮಗಳನ್ನು ಹಾಜರುಪಡಿಸಲಾಗಿರುವಂಥದ್ದು. ಸದ್ಯಕ್ಕೆ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ನೀಡುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿರುವಂಥದ್ದು. ಯಾಕಂದರೆ ಇವತ್ತು ಮಹಜರಾಗಿದೆ, ಏನೆಲ್ಲ ವಿಚಾರಣೆ ನಡೆಸಬೇಕಾಗಿತ್ತು ಅದೆಲ್ಲವೂ ಕೂಡ ಆಗಿರುವಂತಹ ಕಾರಣದಿಂದಾಗಿ ಪೊಲೀಸರು ತಮ್ಮ ವಶಕ್ಕೆ ಕೇಳುವಂಥ ಸಾಧ್ಯತೆ ಕಡಿಮೆ ಇದೆ. ಅದರಿಂದಾಗಿ ನ್ಯಾಯಾಂಗ ಬಂಧನಕ್ಕೆ ನೀಡುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿರುವಂಥದ್ದು. ಪರಪ್ಪನ ಅಗ್ರಹಾರಕ್ಕೆ ಇವತ್ತು ಶಿಫ್ಟ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಗಮನಿಸ್ತಾ ಇದ್ದೀವಲ್ಲ, ಇದು ಸದ್ಯಕ್ಕೆ ನಾವು ಗಮನಿಸ್ತಾ ಇರುವಂಥದ್ದು ನೇರ ದೃಶ್ಯಾವಳಿಗಳನ್ನು. ಚಿಕ್ಕಬಾಣಾವರದಿಂದ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಅವರನ್ನು ಜಡ್ಜ್ ಮುಂದೆ ಹಾಜರುಪಡಿಸಿ ನಂತರ ಕರ್ಕೊಂಡು ಹೋಗಲಾಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಆಲ್ಮೋಸ್ಟ್ ಇವತ್ತೇ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಇದೆ.